ನಮಸ್ಕಾರ. ವನಜ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಭಾರ್ಗವಿ LLB ಸೀರಿಯಲ್ ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಭಾರ್ಗವಿ ಮತ್ತು ಭಾರ್ಗವಿ ಅಕ್ಕ ಇಬ್ಬರೂ ಬೃಂದ ಇಬ್ಬರೂ ಲೆಟ್ರ್ ಬರೆದು ಒಂದೊಂದನ್ನು ಪೋಸ್ಟ್ ಮಾಡಿರ್ತಾರೆ ಗಂಡಂದಿರಿಗೆ. ಮುಂದಿನ ವರ್ಷದೊಳಗೆ ಒಂದೊಂದು ಮಕ್ಕಳು ಬೇಕು ಅಂತ, ಒಂದೊಂದು ಮಗು ಬೇಕು ಅಂತ ಹಾಕ್ಕೊಂಡಿರ್ತಾರೆ. ಅದನ್ನು ಅವ್ರ ಮಾವ ಪ್ಲ್ಯಾನ್ ಮಾಡಿರ್ತಾನೆ, JK. ಹಾಗಾಗಿ ಸುಮಾರು ವರ್ಷ ಆಯ್ತಲ್ಲ ಮದುವೆ ಆಗಿ, ಇನ್ನು ಮಕ್ಕಳು ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿ ಬರ್ತಾನೆ ಪಾರ್ಥ. ಬಂದಾಗ ಭಾರ್ಗವಿನ ನೋಡ್ತಾನೆ. ಭಾರ್ಗವಿ ನೋಡಿಬಿಟ್ಟು ಇದೇನು ಈ ರೀತಿ ಇದ್ದೀರಲ್ರಿ, ಯಾಕೆ ಅಂತ. ಅದಕ್ಕೆ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಅಂತ ಅಂತಾಳೆ. ಹೇಗೆ ಅಂದರೆ ಚೆನ್ನಾಗೆ ಕಾಣಿಸ್ತಾ ಇದ್ದೀರಾ, ಏನಕ್ಕೆ ಲೆಟ್ರೆಲ್ಲ ಬರೆದಿದ್ದೀರಾ ಅಂತ. ಹೌದು, ಮತ್ತು ನೀವು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ನೇನು ಮಾಡೋದು, ಲೆಟ್ರನ್ನೇ ಬರಿಬೇಕಲ್ವಾ, ಲೆಟ್ರ್ ಬರೆದಾದರೂ ಅರ್ಥ ಮಾಡಿಸ್ಬೇಕು ಅಂತಾಳೆ. ಆಮೇಲೆ ಇನ್ನೂ 6 ತಿಂಗಳು ಪಾಪು ಬಗ್ಗೆ ಮಾತು ಬೇಡ ಅಂತ ತಾನೇ ನಾವು ಹೇಳಿ ಮಾತಾಡ್ಕೊಂಡಿರೋದು ಅಂತ. ಅದನ್ನು ನಾವು ಮಾತಾಡ್ಕೊಂಡ್ರೆ ಆಗೋಯ್ತಾ, ಮನೆಯಲ್ಲಿ ಮಾವ ಸುಮ್ಮನಿರ್ಬೇಕಲ್ಲ ಅಂತಾಳೆ. ಹಾಗಾಗಿ ಅವಳೇ ರೊಮ್ಯಾನ್ಸಿಗೆ ರೆಡಿ ಆಗ್ತಾಳೆ, ಇವನು ಸುಮ್ಮನೆ ಇರ್ತಾನೆ ಪಾರ್ಥ. ಹಾಗಾಗಿ ಆ ಕಡೆನೂ ಅಷ್ಟೇ, ಬೃಂದನ ಗಂಡ ಅಂದರೆ ಅದಲು ಬದಲು ಲೆಟ್ರ್ ಆಗಿಬಿಟ್ಟಿದ್ದಾವೆ. ಇವಳು ಬರೆದಿದ್ದೇ ಒಂದು ರೀತಿ, ಅವಳು ಬರೆದಿದ್ದೇ ಒಂದು ರೀತಿ. ಅವಳು ಬರೆದಿದ್ದು ಇವಳಿಗೆ ಗಂಡಿಗೆ ಹೋಗಿದೆ, ಇವಳು ಬರೆದಿದ್ದು ಅವಳು ಗಂಡಿಗೆ ಹೋಗಿದೆ. ಹಾಗಾಗಿ ಅದಲು ಬದಲು ಲೆಟ್ರುಗಳು ಹೋಗಿದ್ದಾವೆ. ಆಮೇಲೆ ಇವಳು ಭಾರ್ಗವಿ ಪಾರ್ಥನ ಹೋಗ್ಬಿಟ್ಟು ಇದು ತಬ್ಬೋದು ಮತ್ತು ಹಗ್ ಮಾಡೋದು ಮಾಡ್ತಿದ್ದಾಳೆ. ಆದರೆ ಅವನು ಇದೇನ್ರಿ ಇದು, ಇದ್ದಕ್ಕಿದ್ದಂಗೆ ಭಯ ಆಗ್ತಿದೆ ನನಗೆ ಅಂತಾನೆ. ಏನಕ್ಕೆ ಭಯ ಪಡಬೇಕು, ನಾವಿಬ್ಬರು ಗಂಡ ಹೆಂಡ್ತಿನೇ ಅಲ್ವಾ, ಏನಕ್ಕೆ ಭಯ ಪಡಬೇಕು ಅಂತ ಅವಳು ಇಷ್ಟಪಟ್ಟು ಅವನ್ನ ಇದು ಮಾಡ್ತಿದ್ದಾಳೆ. ಆವಾಗ ಇವರಿಬ್ಬರು ಎಲ್ಲ ಬಂದು ಈ ಥರ ಲೆಟ್ರುಗಳದೆಲ್ಲ ಕತೆ ಮಾತಾಡ್ತಿರ್ಬೇಕಾದ್ರೆ JK ಅಲ್ಲಿ ಬರ್ತಾನೆ. ಈ ಪ್ಲ್ಯಾನ್ ಮಾಡಿದ್ದೆ ನಾನು, ಇನ್ನೆಷ್ಟು ವರ್ಷ ಮಕ್ಕಳು ಬೇಡವಾ, ಮೊಮ್ಮಕ್ಕಳು ಬೇಕೇ ಬೇಕು ಅಂತ ಸ್ಟ್ರೈಕ್ ಅಂತ ಹೇಳ್ತಾನೆ. ಹಾಗಾಗ್ಬಿಟ್ಟು ಮೊಮ್ಮಕ್ಕಳು ಬೇಕೇ ಬೇಕು ಅಂತ ಬೃಂದ ಕೂಡ ಆ ಕಡೆ ಗಂಡನಿಗೆ ಲೆಟ್ರ್ ಪ್ರಕಾರ ಇರಲ್ಲ, ಲೆಟ್ರು ಅದಲು ಬದಲಾಗಿರೋದ್ರಿಂದ ಅವರು ಓದಿರೋ ಥರನೇ ಇಲ್ಲಿರಲ್ಲ, ಇವನು ಓದಿರೋ ಥರನೂ ಅಲ್ಲಿರಲ್ಲ. ಹಾಗಾಗಿ ಅಲ್ಲಿ ಲೆಟ್ರಲ್ಲೇ ಒಂಥರ ಇದೆ, ಇಲ್ಲೇ ಒಂಥರ, ಲೆಟ್ರಲ್ಲೇ ಒಂಥರ ಇದೆ, ಇಲ್ಲೇ ಒಂಥರ ಅಂತ ಇಬ್ಬರು ಕನ್ಫ್ಯೂಸ್ ಮಾಡಿಕೊಂಡು ಕೇಳ್ತಾ ಇರ್ತಾರೆ. ಅದಕ್ಕೆ ನಾನು ಬರೆದಿದ್ದ ಲೆಟ್ರಲ್ಲಿ ಆ ಥರ ಇರಲಿಲ್ಲ, ನಾನು ಬರೆದಿದ್ದ ಲೆಟ್ರಲ್ಲಿ ಈ ಥರ ಇರಲಿಲ್ಲ ಅಂತೇಳಿ ಇವರೇ ಮಾತಾಡ್ಕೊಳ್ತಾ ಇರ್ತಾರೆ. ಅಷ್ಟೊತ್ತಿಗೆ JK ಬರ್ತಾನೆ. ಬಂದುಬಿಟ್ಟು ಕೋರ್ಟು ಅರ್ಜಿನೂ ನಾನೇ ಹೇಳಿದ್ದು ಈ ವಿಷಯನೆಲ್ಲ, ಹೀಗೆ ಆಗಬೇಕು ಅಂತ ಹೇಳಿದ್ದೀನಿ, ಅದೇ ಆಗಬೇಕು, ಮುಲಾಜಿಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಹೇಳ್ತಾನೆ. ಆಮೇಲೆ ಭಾರ್ಗವಿ JK ಮನೇನ ಅವನು ಸ್ನೇಹಿತ ಬರ್ಸ್ಕೊಂಡಿದ್ನಲ್ಲ, ಅದನ್ನು ಮೋಸದಿಂದ ಬರ್ಸ್ಕೊಂಡಿದ್ನಲ್ಲ, ಅದನ್ನು ಕೋರ್ಟ್ ಎಲ್ಲ ಕ್ಲೀನ್ ಮಾಡಿಸಿ ಮನೇನ ನೀಟ್ ಮಾಡಿಸ್ಕೋಬೇಕು ಅಂತೇಳಿ ಐಡಿಯಾ ಮಾಡಿ ಮಾಡ್ಸೋಕ್ಕೆ ಹೋಗ್ತಿದ್ದಾನೆ. ಅದಕ್ಕೆ JK ಕೇಳಕ್ಕೆ ಹೋಗಿದ್ದಕ್ಕೆ JKನ ತಳ್ಳಿಬಿಡ್ತಾನೆ. ತಳ್ಳಿದ ತಕ್ಷಣ ಹೋಗಿ ಭಾರ್ಗವಿ ಹಿಡ್ಕೊಂಡು ಸುಧಾರಿಸ್ಕೊಳ್ಳಿ ಮಾವ ನೀವು ಅಂತೇಳಿ ಕೊನೆಗೆ ಜೋರು ಮಾಡ್ತಾಳೆ. ನಮ್ಮ ಮನೇನ ನಾವು ಹೆಂಗೆ ವಾಪಸ್ ತಗೋಬೇಕು ಅಂತ ನಮಗೆ ಗೊತ್ತು, ನೋಡೋಣಂತೆ, ನಾನು ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಅಲ್ಲಿ ಆ ಥರ ಇದು ಮಾಡ್ತಾರೆ. ಅದು ಭಾರ್ಗವಿಗೆ ಈಗ ಎಲ್ಲರೂ ಚೆನ್ನಾಗಿದ್ದಾರೆ, ಭಾರ್ಗವಿ, ಬೃಂದ ಮತ್ತು ಪಾರ್ಥನ ಅಣ್ಣ ಮತ್ತು JK ಹೆಂಡ್ತಿ, JK ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ ಒಟ್ಟಿಗೆ. ತುಂಬ ಕುಟುಂಬ ತುಂಬ ಚೆನ್ನಾಗಿದ್ದಾರೆ. ಇನ್ನೇನು ಸಮಸ್ಯೆ ಇಲ್ಲ ಅಂದ್ಕೊಳ್ಳುವಾಗ ಮತ್ತೇನಾರು ಉದ್ಭವ ಆಗುತ್ತೆ ಅಷ್ಟೇ. ಹೀಗೆ ಲೆಟ್ರುಗಳು ಉಲ್ಟಪಲ್ಟ ಆಗಿರೋದನ್ನ ನೋಡಿಬಿಟ್ಟು JK ಖುಷಿ ಪಡ್ತಾ ಇದ್ದಾನೆ. ಅವ್ರ ಲೆಟ್ರ್ ಇವ್ರಿಗೆ ಹೋಯ್ತು, ಇವ್ರ ಲೆಟ್ರ್ ಅವ್ರಿಗೆ ಹೋಯ್ತು ಅಂತೇಳಿ ಈ ಥರ ಬರೆದು ಲೆಟ್ರು ಹಾಕ್ಕೊಂಡು JK ಹೆಂಗೆ ಹೇಳ್ಕೊಟ್ಟ ಹಾಗೆ ಈ ಹುಡುಗಿರು ಇಬ್ಬರೂ ಬರೆದಿರ್ತಾರೆ. ಲೆಟ್ರನ್ನ ಬರೆದ್ಬಿಟ್ಟು ಪೋಸ್ಟ್ ಮಾಡುವಾಗ ವ್ಯತ್ಯಾಸ ಆಗಿರುತ್ತೆ ಆ ಕಡೆ ಈ ಕಡೆ. ಹಾಗಾಗಿ ಈ ವರ್ಷದಲ್ಲೇ ಮಗು ಬೇಕು ಅಂತ ಆಗಿದೆ. ಆದರೆ ಭಾರ್ಗವಿ ಮಗು ಏರೋಕ್ಕಿಂತ ಮೊದಲು ಬೃಂದ ನಾನೇ ಏರಬೇಕು ಮಗುನ ಅಂತ ಹಠ ಇವಳ್ದು.
ಭಾರ್ಗವಿ ಆ ಥರ ಏನಿಲ್ಲ, ಒಟ್ಟಿಗೆ ಒಂದು ಮಗು ಬೇಕು ಅಷ್ಟೇ. ಇವಳು ಬೃಂದ ಮಾತ್ರ ಅವಳಿಗಿಂತ ಫಸ್ಟು ನಾನು ಮಗು ಇರಲೇಬೇಕು ಅಂತ ಇವಳು ಆಟ ಆಗಿದೆ. ಹಾಗಾಗಿ ಇದೇ ಮಾತುಕತೆ ಡಿಸ್ಕಸ್ ಆಗ್ತಾಯಿದೆ. ಪಾರ್ಥ ಅಂತೂ ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಜೆ ಕೆ ಅಂತೂ ಮೊಮ್ಮಕ್ಕಳು ಬೇಕೇ ಬೇಕು ಅಂತ ಹಠ ಆಗಿದೆ. ಬೃಂದನೂ ಕೂಡ ನನಗೆ ಫಸ್ಟ್ ಮಗು ಬೇಕು ಅಂತ ಅವಳು ಆಟ ಮಾಡ್ಕೊಂಡು ಕೂತಿದ್ದಾಳೆ. ಹೀಗೆ ಇದು ಕತೆ ಓಡ್ತಾ ಇದೆ. ತುಂಬ ಚೆನ್ನಾಗಿದೆ. ಭಾರ್ಗವಿ LLB ಕತೆ ತುಂಬ ಚೆನ್ನಾಗಿದೆ. ಇಯರಿಂಗ್ ಹೋಗೋದು, ಕೋರ್ಟಿಗೆ ಹೋಗೋದು, ಬರೋದು, ಕೇಸು ಎಲ್ಲದು ಒಂಥರ ತುಂಬ ಚೆನ್ನಾಗಿ ಮೂಡಿ ಬರ್ತಾಯಿದೆ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ. ನಿಮಗೆ ಕೂಡ ಈ ಕತೆ ಏನು ಅಂತ ಅರ್ಥ ಆಗುತ್ತೆ. ಎಷ್ಟೊಂದು ಸಮಸ್ಯೆಗಳಿಂದ ಮೇಲೆ ಬಂದಿದ್ದಾಳೆ ಭಾರ್ಗವಿ. ಇನ್ನಾದರೂ ಚೆನ್ನಾಗಿರಬೇಕು ಅಂತ ನಮ್ಮ ಆಶಯ. ತುಂಬಾ ಕಷ್ಟಪಟ್ಟಿದ್ದಾಳೆ ಇಲ್ಲಿವರೆಗೆ. ಭಾರ್ಗವಿ ಇಲ್ಲಿವರೆಗೂ ಕಷ್ಟಪಡ್ತಾನೆ ಇದ್ಲು. ಈಗ ಚೆನ್ನಾಗಿದ್ದಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.